ದಿವ್ಯ ಜ್ಯೋತಿ ಹವ್ಯಾಸಿ ಕಲಾ ಸಂಘ ಚಿಕ್ಕನಾಯಕನಹಳ್ಳಿ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಏಕಾದಶಿ ಜಾತ್ರೆಯ ಅಂಗವಾಗಿ 31ನೇ ವರ್ಷದ ರಾಜ್ಯ ಮಟ್ಟದ ನವದಂಪತಿ ಸ್ಪರ್ಧೆ ದಿನಾಂಕ 19/7/2024 ಶುಕ್ರವಾರ ಕನ್ನಡ ಸಂಘದ ವೇದಿಕೆಯಲ್ಲಿ ಏರ್ಪಡಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ತಿಳಿಸಿದರು. ಜೊತೆಗೆ ಸಾಧಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ. ಸಂಘದ ಕಾರ್ಯದರ್ಶಿ ನಾರಾಯಣ್, ಸ್ಟುಡಿಯೋ ಸಂಜು, ಡಾಬಾ ಸುಬ್ಬಣ್ಣ, ಜಾಕಿರ್ ಸಾತ್ವಿಕ್, ಸುರೇಶ್ ಗೋಡ್ಕೆರೆ, ಗಂಗಾಧರ್ ಡ್ರೈವರ್ ಉಪಸ್ಥಿತರಿದ್ದರು. ನವದಂಪತಿಗಳ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಬಂದಿದೆ. ಇದುವರೆಗೂ ಕೂಡ 1,000ಕ್ಕೂ ಅಧಿಕ ನವದಂಪತಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ 50ರಿಂದ 60 ಜೋಡಿ ಭಾಗವಹಿಸಿ ಅಲ್ಲಿ ನಾವು ಏನೋ ಅವರಿಗೆ ಒಂದು ಸಣ್ಣ ಪುಟ್ಟ ಗೇಮ್ಸ್ಗಳನ್ನು ಆಡುತ್ತೇವೆ, ನೃತ್ಯವನ್ನು ಮಾಡುತ್ತೇವೆ. ಆಗ ಹಾವಭಾವ, ಅವರ ಹೊಂದಾಣಿಕೆ ಬಗ್ಗೆ ಪ್ರಶ್ನೆಗಳನ್ನು ಮಾಡಿ ಜಡ್ಜಸ್ಸು ತೀರ್ಪನ್ನು ಕೊಡ್ತಾರೆ. ಅವರಿಗೆ ಉತ್ತಮವಾದಂಥ ಪ್ರೈಸ್ಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ ಪ್ರತಿ ವರ್ಷ. ಇದನ್ನೆಲ್ಲ ನಮ್ಮ ಚಿಕ್ಕನಾಯಕನಹಳ್ಳಿಯೆಲ್ಲ ಅಂಗಡಿ ಮಾಲೀಕರು ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಮೊದಲನೇ ದಿವಸ ನಾವು 29ನೇ ವರ್ಷದ ತೇರಿನ ಮಧ್ಯದ ಕಳಸಕ್ಕೆ ಬಾಳೆಹಣ್ಣು ಎಸೆಯುವ ಸ್ಪರ್ಧೆಯನ್ನು ಏರ್ಪಡಿಸ್ತೇವೆ. ಅದರಲ್ಲೂ ಕೂಡ ಪ್ರತಿ ವರ್ಷ 100ರಿಂದ 200 ಯುವಕರು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು. ಆದರೆ ನವದಂಪತಿ ಸ್ಪರ್ಧೆಯಲ್ಲಿ ಏನು ಈ ವರ್ಷ ಮದುವೆ ಆಗಿರ್ತಕ್ಕಂಥ ಜೋಡಿಗಳು ಮಾತ್ರ ಭಾಗವಹಿಸ್ತವೆ. ಆ ಭಾಗವಹಿಸ್ತಕ್ಕಂಥ ಜೋಡಿಗಳಿಗೆ ಏನು ಪ್ರಥಮವಾಗಿ ಟಿವಿ 15,000 ರೂಪಾಯಿ ಬೆಲೆ ಮಾಡತಕ್ಕಂಥ ಕಲರ್ ಟಿವಿ, ಹಾಗೂ ಡೈನಿಂಗ್ ಟೇಬಲ್ಲು 14,000 ರೂಪಾಯಿ ಬೆಲೆ ಮಾಡುವಂಥದ್ದು, ಹಾಗೆಯೇ ಬೆಡ್ಶೀಟ್ಗಳು, ಮಿಕ್ಸಿ, ಬೆಳ್ಳಿ ಸಾಮಾನುಗಳು ಇರ್ತದೆ. ಹೀಗೆ ಅನೇಕ ದಾನಿಗಳ ಸಹಾಯದಿಂದ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ. ಇವೆಲ್ಲವೂ ಕೂಡ ಕೈ ಜೋಡಿಸೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದೆ. ಅದು ಚಿಕ್ಕನಾಯಕನಹಳ್ಳಿಯ ದಿನಸಿ ಅಂಗಡಿಗಳಿರ್ಬೋದು, ಬಟ್ಟೆ ಅಂಗಡಿಗಳಿರ್ಬೋದು, ಬೆಳ್ಳಿ ಒಡವೆ ಅಂಗಡಿಗಳಿರ್ಬೋದು, ಹಣ್ಣಿನ ಅಂಗಡಿಗಳಿರ್ಬೋದು, ಮತ್ತು ಏನು ಇವು ಫರ್ನಿಚರ್ಸ್ ಅಂಗಡಿಗಳಿರ್ಬೋದು, ಮೆಡಿಕಲ್ ಶಾಪ್ಸ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದ ಕಾರ್ಯವನ್ನು ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ವರ್ಷವೂ ಕೂಡ ಅದೇ ರೀತಿ ಸಹಕಾರ ಕೊಡ್ತಿದ್ದಾರೆ. ತಪ್ಪದೇ 19ನೇ ತಾರೀಕು 6 ಗಂಟೆಗೆ ಸರಿಯಾಗಿ ಕನ್ನಡ ಸಂಘ ವೇದಿಕೆಯಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಎಲ್ಲ ಬಂಧುಗಳು ಚಿಕ್ಕನಾಯಕನಹಳ್ಳಿ ಮತ್ತು ಸುತ್ತಮುತ್ತ ಹಳ್ಳಿಗಳಿಂದ ಮತ್ತು ಊರುಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ಭಾಗವಹಿಸಬೇಕು. ಹಾಗೆಯೇ ಈ ರಾಜ್ಯ ಮಟ್ಟದ ನವದಂಪತಿಗಳ ಸ್ಪರ್ಧೆಯಲ್ಲಿ ಮೈಸೂರು, ಶಿವಮೊಗ್ಗ, ಹಾಸನ ಸೇರಿದಂತೆ ಬೆಂಗಳೂರು ವಿವಿಧ ಜಿಲ್ಲೆಗಳಿಂದ ಕೂಡ ಜೋಡಿಗಳು ಬರ್ತಾ ಇರೋದು ಸಂತೋಷ. ಪ್ರತಿ ವರ್ಷ ಅಷ್ಟೇ ವರ್ಷಕ್ಕೂ ಕೂಡ ಹೆಚ್ಚುತ್ತಾ ಬರ್ತಾ ಇದೆ. ಈ ಒಂದು ಇದಕ್ಕೆ ಇವೆಲ್ಲ ಕಾರಣ